ಕುಲವೆಂದು ಬಡಿದಾಡಿದಿರಿ ಅಂತ ಅಣ್ಣವರು ಮೆಸೇಜ್ ಅನ್ನ ಕೊಟ್ಟಿದ್ರು. ಆ ಮೆಸೇಜ್ ನ ತೋರಿಸಿರುವಂತದ್ದು ಕಾಟೇರ ಸಿನಿಮಾ ತುಂಬಾನೇ ಅದ್ಭುತವಾಗಿ ಮೂಡ್ ಬಂದಿದೆ. ಮಧ್ಯರಾತ್ರಿಯಿಂದಲೂ ಕೂಡ ಆರಾಧನಾ ಮತ್ತೆ ಮಾಲಾಶ್ರೀ ಮ್ಯಾಮ್ ಇಬ್ರು ಕಾಟೇರ ಉತ್ಸವದಲ್ಲಿ ಭಾಗಿಯಾಗಿದ್ದಾರೆ. ಅವರು ಸಿನಿಮಾ ನೋಡಿ ನಿಜಕ್ಕೂ ಈ ಸಿನಿಮಾ ನೋಡೋರು ಕಣ್ಣೀರ್ ಹಾಕ್ದೆ ಥಿಯೇಟರ್ ನಿಂದ ಆಚೆ ಅಂತೂ ಬರೋದಿಲ್ಲ. ಸೊ ಅವ್ರನ್ನ ಮಾತಾಡ್ಸೋಣ. ಅವರು ಇನ್ನೂ ಅದೇ ಎಮೋಷನಲ್ ಇದ್ರಲ್ಲಿ ಇದಾರೆ. ಮೇಡಮ್, ನಿಜವಾಗ್ಲೂ ನಾವೇ ನೋಡುವಾಗ ಫಸ್ಟ್ ಸೀನು ಇವರಿಬ್ರು ಲವ್ ಸ್ಟೋರಿ, ಅವಾಗ ನಿಜವಾಗ್ಲೂ ಅಳು ಬರ್ತಾ ಇತ್ತು. ಅಫ್ಕೋರ್ಸ್ ಹೌದು, ಪ್ರೀತಿ ಅನ್ನೋ ವಿಷಯದಲ್ಲಿ ಯಾವುದೇ ರೀತಿ ಕುಲ ಜಾತಿ ಅನ್ನೋದು ಇರಬಾರ್ದು ಅಂತ. ಜೊತೆಗೆ ಲಾಸ್ಟ್ ಸೀನಲ್ಲಿ ತುಂಬಾನೇ ಎಮೋಷನಲ್ ಫೀಲ್ ಆಗ್ತೀವಿ. ಎಷ್ಟು ಎಮೋಷನಲ್ ಆಗಿತ್ತು ಮ್ಯಾಮ್? ಇಲ್ಲ, ನನಗಂತೂ ತುಂಬಾ ಶಾಕ್ ಆಗೋಯ್ತು. ಫಸ್ಟ್ ಹಾಫ್ ಒಂದು ರೀತಿಲಿ ಅಂದರೆ ಸೆಕೆಂಡ್ ಹಾಫ್ ಬೇರೆ ರೀತಿ ಆಯಿತು. ಆಮೇಲೆ ಕ್ಲೈಮ್ಯಾಕ್ಸು ನನಗೂ ಇಟ್ ವಾಸ್ ಎ ಶಾಕ್. ತುಂಬ ಚೆನ್ನಾಗಿದೆ, ತುಂಬ ಎಕ್ಸ್ಟ್ರಾರ್ಡಿನರಿ ಆಗಿದೆ. ಎಲ್ಲ ಪ್ರತಿಯೊಬ್ಬ ಐ ಥಿಂಕ್ ಯಾರು ಕಣ್ಣಲ್ಲಿ ನೀರಿದ್ದಂಗೆ ಹೋಗಲ್ಲ ಅಷ್ಟೇ, ಬಿಕಾಸ್ ಆ ಸೆಂಟಿಮೆಂಟ್. ಅದರಲ್ಲಿ ದರ್ಶನ್ ಅವ್ರ ಪರ್ಫಾರ್ಮೆನ್ಸ್ ಅಂತೂ ಎಕ್ಸ್ಟ್ರಾರ್ಡಿನರಿ. ಅವ್ರ ಮುಂದೆ ಎಷ್ಟೋ ಪಿಕ್ಚರ್ಸ್ ನೋಡಿದೆ, ಬಟ್ ಇದು ಒಂದು ಬೇರೆನೇ ಇದೆ. ದಿಸ್ ಈಸ್ ದರ್ಶನ್ ಅವ್ರ ಐ ಥಿಂಕ್ ಇಟ್ಸ್ ದಿ ಬೆಸ್ಟ್ ಪರ್ಫಾರ್ಮೆನ್ಸ್. ಆಮೇಲೆ ಮೆಚುರೇಷನ್ ಆಫ್ ಡೈಲಾಗ್ಸ್, ಎಷ್ಟು ಪವರ್ಫುಲ್ ಡೈಲಾಗ್ಸ್ ಇದೆ. ಆಮೇಲೆ ಮೇನ್ಲಿ ಐ ಶುಡ್ ಪ್ರೈಸ್ ಫೋಟೋಗ್ರಾಫರ್. ಎಂಥ ಒಂದು ಫೋಟೋಗ್ರಾಫಿ, ಒಂದೊಂದು ಫ್ರೇಮು. ಆಮೇಲೆ ಆ್ಯಕ್ಷನ್ ಕೂಡ ಎಷ್ಟು ಡಿಫ್ರೆಂಟ್ ಕಾನ್ಸೆಪ್ಟು. ಸೊ ಇದಕ್ಕೆಲ್ಲ ಐ ಶುಡ್ ಟೆಲ್ ದ ಕ್ಯಾಪ್ಟನ್ ತರುಣ್ ಅವ್ರ ಹ್ಯಾಟ್ಸ್ ಆಫ್ ಟು ಹಿಮ್. ಆಮೇಲೆ ಪ್ರತಿಯೊಂದು ಕ್ಯಾರೆಕ್ಟರ್ಗೂ ತುಂಬ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಅದರಲ್ಲಿ ಇಂಥ ಒಂದು ಫಿಲಮಲ್ಲಿ, ಇಂಥ ಒಂದು ಕಾಂಬಿನೇಷನಲ್ಲಿ ನನ್ನ ಮಗಳಿಗೆ ಇಂಥ ಒಂದು ಸಬ್ಜೆಕ್ಟ್ ಸಿಕ್ಕಿರೋದು, ಐ ಆಮ್ ರಿಯಲಿ ಬ್ಲೆಸ್ಡ್. ಮೇಡಮ್, ಲೇಡಿ ಸೂಪರ್ ಸ್ಟಾರ್ ಮಗಳು ಮಚ್ಚಿಟ್ಕೊಂಡು ಬಂದ್ರೇನೆ ಅದಕ್ಕೊಂದು ಗತ್ತು. ಸೊ ಮಾಲಾಶ್ರೀ ತರಾನೇ ಕಾಣಿಸ್ತಾ ಇದ್ರು, ಸಕ್ಕತ್ತಾಗಿತ್ತು. ಸೊ ಇಲ್ಲ, ತುಂಬ ಚೆನ್ನಾಗಿ ಮಾಡಿದ್ದಾರೆ ನಿಜವಾಗ್ಲೂ. ನನಗೆ ತುಂಬ ಭಯ ಆಯಿತು, ತುಂಬ ಟೆನ್ಷನ್. ಬಟ್ ಏನಂತ ಹೇಳಿದ್ರೆ ಫಸ್ಟ್ ಫ್ರೇಮಿಂದ ಅವರು ನನಗೆ ಶಾಕ್ ಆಯಿತು. ಹೊಸ ಪಿಕ್ಚರು, ಫಸ್ಟ್ ಫಿಲಮ್ ಫೀಲೇ ಇಲ್ಲ. ಸೊ ಶಿ ಮೇಡ್ ಮಿ ಪ್ರೌಡ್ ನಿಜವಾಗ್ಲೂ. ರಾಮು ಸರ್ ಇದ್ದಿದ್ರೆ ಮೇ ಬಿ ತುಂಬಾ ಫುಲ್ ಇದರಲ್ಲಿದ್ದೇನೆ. ರಾಮು ಅವ್ರು ಇಲ್ಲೇ ಇದ್ದಾರೆ, ಅವ್ರ ಪಿಕ್ಚರ್ ನೋಡ್ತಾ ಇದ್ದಾರೆ. ಅವ್ರ ಬ್ಲೆಸ್ಸಿಂಗ್ ಇಂದಾನೆ ಇದೆಲ್ಲ ಆಗಿದೆ. ಐ ಆಮ್ ಹ್ಯಾಪಿ.